ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಬಡವರು ಬಗ್ಗೆ. ಇವತ್ತ ಮಲ್ಕೊಳಕ್ ಜಾಗ ಇಲ್ಲ. ಇನ್ನೊಂದು 5 ವರ್ಷ ರಾಜ್ಯಭಾರ ಕೊಟ್ರೆ ಕಾಂಗ್ರೆಸ್ನವ್ರಿಗೆ ಇಡೀ ಸಾಬ್ರನ್ನೆಲ್ಲ ಕರ್ಕೊಂಬಂದು ಪಾಕಿಸ್ತಾನದವ್ರೆಲ್ಲ ಕರ್ಕೊಂಬಂದು ಬೆಂಗಳೂರಲ್ಲೇ ಕುಂಡ್ರಿಸ್ಕೋತಾರೆ. ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಎಷ್ಟು ಸಾವಿರ ಕೋಟಿ ಖರ್ಚಾಗಿರ್ಬೇಕು. ಆ 1000 ಕೋಟಿ ಯಾರಪ್ಪನ ಮನೆ ದುಡ್ಡು? ಪಬ್ಲಿಕ್ ಪ್ರಾಪರ್ಟಿ. ಗೌಡ್ರು ಒಕ್ಕಲಿಗರು ಅನ್ನೋದು ಇವರೆಲ್ಲ ಹಾಳು ಮಾಡೋಕ್ಕೋಸ್ಕರನೇ ಬಂದಿರೋದು. ಇವರೆಲ್ಲನ ಒಕ್ಕಲಿಗರು ಇರ್ತಾರ ಇರಲ್ವೋ ಗೊತ್ತಿಲ್ಲ. ಆ ಹೊಸಕೇಳಿ ಕೆರೆ ಕೋಡಿ ಒಳಗಡೆ ಇವತ್ತು ಎಷ್ಟು ಜನ ದಿನಕ್ಕೊಬ್ರು ಕಂಪಲ್ಸರಿ ಬೀಳ್ತಾ ಇದ್ದಾರೆ. ಆ ಗುಂಡಿ ಮುಚ್ಚಿಲ್ಲ. ಆ ಗುಂಡಿಗಳ ಒಳಗಡೆ ಇವರೆಲ್ಲ ಮನೆಕೊಳ್ಳಿ ಬಿಡಿ. ಕೇರಳದಲ್ಲಿ ಅನಾಹುತ ಆದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು 100 ಮನೆ ಮಾಡ್ಕೊಡ್ತಿದ್ದಾರೆ ಇವಾಗ. ಸೊ ವಿರೋಧ ಪಕ್ಷದವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ತೆಕ್ಕೊಂಡಿರೋ ಗುಂಡಿಗಳನ್ನೇ ಮುಚ್ಚಾಕ್ ಆಗ್ತಿಲ್ಲ, ನಕಲಿ ಔಷಧಿಯಿಂದಾಗಿ ಬಳ್ಳಾರಿಯಲ್ಲಿ ತುಂಬಾ ಜನ ಸತ್ತೋಗಿದ್ದಾರೆ, ರೈತರಿಗೆ ಅನುದಾನ ಕೊಡ್ತಾ ಇಲ್ಲ, ನಮ್ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ನೋಡ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಇದು ಏನ್ ಗೊತ್ತಾ, ನಾವ್ ಹೇಳಕ್ ಆಗಲ್ಲ. ಅವರೇ ಏನ್ ಗೊತ್ತಾ ಎಲ್ಲ ಯೋಚನೆ ಮಾಡ್ಬೇಕು. ನಮ್ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೆ ಗೊತ್ತಾ ಬಡವರು ಬಗ್ಗೆ. ಇವತ್ತ ಮಲ್ಕೊಳಕ್ ಜಾಗ ಇಲ್ಲ. ಏನ್ ಗೊತ್ತಾ, ಮೊನ್ನೆಲ್ಲ ಮಳೆ ಬಂದಾಗೆಲ್ಲ ಎಷ್ಟೋ ಮನೆಗಳು ಉಲ್ಟೋಗಿವೆ. ಅವ್ರನ್ನ ಉದ್ಧಾರ ಮಾಡಿದಾರೆ, ಕೇರಳದವ್ರು ಉದ್ಧಾರ ಮಾಡಕ್ ಹೋಗಿದಾರಲ್ಲ. ಕೇರಳದವ್ರು ಏನ್ ಗೊತ್ತಾ, ಯಾಕೆಂದ್ರೆ ಅವ್ರ ಅಣ್ತಂಬ್ದಿರೇನೋ ಏನೋ ಏನ್ ಗೊತ್ತಾ ಮುಸ್ಲಿಮ್ಸ್ ಅಂತ ಹೇಳ್ತಾರ. ಅದಕ್ಕೋಸ್ಕರ ಅವ್ರೇನೋ ಇದ್ ಮಾಡ್ಕೊಂಡು ಅವ್ರು ಮುಸ್ಲಿಮ್ಸ್ಗೆ ಇನ್ನೊಂದು 5 ವರ್ಷ ರಾಜ್ಯಭಾರ ಕೊಟ್ರೆ ಕಾಂಗ್ರೆಸ್ನವ್ರಿಗೆ ಇಡೀ ಸಾಬ್ರನ್ನೆಲ್ಲ ಕರ್ಕೊಂಬಂದು ಪಾಕಿಸ್ತಾನದವ್ರೆಲ್ಲ ಕರ್ಕೊಂಬಂದು ಬೆಂಗಳೂರಲ್ಲೇ ಕುಂಡ್ರಿಸ್ಕೋತಾರೆ. ಏನೋ ಇಡೀ ಪಾಕಿಸ್ತಾನದವ್ರು ಬಂದು ಇಲ್ಲೇ ಕುತ್ಕೊಳಂಗ ಆಗುತ್ತೆ ಅಷ್ಟೇ. ಇನ್ನು 5 ವರ್ಷ ಕೊಟ್ರೆ ಸಾಕು. 5 ವರ್ಷ ಇವ್ರಿಗೆ ಕೊಟ್ರೆ ಇಡೀ ಮುಸ್ಲಿಮ್ಸ್ ಎಲ್ಲ ಬಂದು ಇಲ್ಲೇ ಕುತ್ಕೋತಾರೆ. ಹಂಗೆ ಆಗೋದು ಇವಾಗ. ಏನ್ ಗೊತ್ತಾ, ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ವಾ ಬಡವರು ಬಗ್ರು. ಕೇರಳದವ್ರು ಏನಕ್ಕೆ ಕಟ್ಕೊಡ್ಬೇಕು? ಕೇರಳದಲ್ಲಿ ಅಷ್ಟೊಂದು ಜಾಗ ವಿಶಾಲವಾಗಿದೆಯಲ್ಲ. ಕೇರಳದವ್ರು ಏನಕ್ಕೆ ಕಟ್ಕೊಡ್ಬೇಕು ಹೇಳಿ? ಮಂಗಳೂರು ಸೈಡ್ ಎಲ್ಲ ಫುಲ್ ಬಂದು ಆಕ್ರಮಿಸ್ಕೊಂಡ್ಬಿಟ್ಟವ್ರೆ. ಏನ್ ಗೊತ್ತಾ, ಬಂದರಿ ನಗರ ಫುಲ್ ಇರೋದೆಲ್ಲ ಅವರೇನೆ, ಕೇರಳದವ್ರೇನೆ. ಏನ್ ಗೊತ್ತಾ, ಈಗ ಬೆಂಗಳೂರಲ್ಲಿ ಒಂದು ಮಾಲ್ ಇರ್ಬೋದು, ಒಂದು ಬೇಕ್ರಿ ಇರ್ಬೋದು, ಎಲ್ಲ ಕೇಳೋದ್ರಿ ಸರ್. ಗೋಲ್ಡ್ ಅಂಗಡಿ ಇರ್ಬೋದು ಅಲ್ವಾ, ಎಲ್ಲ ಕೇಳೋದವ್ರೇನೆ. ಇನ್ನೇನು ಸ್ವಲ್ಪ ದಿವಸ ನಮ್ಮವ್ರೆಲ್ಲ ಸೈಡಿಗೆ ತಳ್ತಾರೆ. ಇನ್ನೇನು ಗೊತ್ತಾ, ಎಲ್ಲ ಅವರೇ ಬಂದು ಆಕ್ರಮಿಸ್ಕೋತಾರೆ. ಅಷ್ಟೇ, ಮಾಡ್ಕೊಳ್ಳಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನಾವೇನು ಗೊತ್ತಾ, ದಿಕ್ಕು ದೇಶ ಇಲ್ದಾರೆ ಎಲ್ಲ ಹಳ್ಳಿಗಳ ಕಡೆ ಹೋಗಿ ಗೊತ್ತಾ ಮಾಮೂಲಿ ಅವರು ಕಾಲಲ್ಲಿ ತೋರಿಸಿದ ಕೈಲಿ ಕೆಲಸ ಮಾಡ್ಕೊಂಡಿರ್ತೀವಿ ಅಷ್ಟೇನೆ. ಏನು ಗೊತ್ತಾ, ಇನ್ನು ಜಮೀನು ಎಲ್ಲ ಏನು ಗೊತ್ತಾ, ಅದೇನೋ ಇದು ಅದ್ಯಾವುದೋ ಬೇರೆ ಮಾಡ್ಯವ್ರಲ್ಲಪ್ಪ, ವಾಗ್ದಾ ಯಾವುದೋ ಒಕ್ಕು ಮಾಡ್ಬಿಟ್ಟು ಏನು ಗೊತ್ತಾ, ಈಗ ಫಸ್ಟು ಸಿದ್ದರಾಮಯ್ಯನ ಆಸ್ತಿ ಇದು ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಇದಾರೋ ಅವ್ರ ಜಾಗ ಎಲ್ಲ ನಾವು ಒಕ್ಕವರಿಗೆ ಬರ್ಕೊಟ್ಬಿಡ್ಲಿ, ಆಮೇಲೆ ಮಿಕ್ಕಿದ್ದನ್ನ ನೋಡೋಣ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಏನು ಗೊತ್ತಾ, ಈಗ ಒಕ್ಕು ಅಂತಾರಲ್ಲ, ಏನು ಗೊತ್ತಾ ಅವ್ರಿಗೆ ಯಾವಾಗಿನ ಕಾಲದಲ್ಲಿ ಆಗಿರೋದು ಇದು? ಎಷ್ಟು ವರ್ಷದಲ್ಲಿ ಆಗಿರೋದು ಯಾರಿಗೆ ಗೊತ್ತಿದೆ ಇದು? ಅಲ್ವಾ. ಏನು ಗೊತ್ತಾ, ಈಗ ಸುಮ್ಮನೆ ಇದೇನು ಗೊತ್ತಾ, ಈಗ ಅವಾಗಿಂದ ಇರಲಿಲ್ಲ. ಇವಾಗೇನು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಕ್ಕು ಬಂದಿದ್ದು? ಅವಾಗಿಂದ ಅನ್ನೋದು ಮೊದ್ಲೇ ಇತ್ತು, ಬಟ್ ಇವಾಗ ಏನ್ ಗೊತ್ತಾ, ಅದು ಅದ್ರ ಪಡ್ಗ ಸೈಲೆಂಟ್ ಆಗಿತ್ತು, ಬೂದಿ ಮುತ್ತಿದ್ ಕೆಂಡದೇ ಇತ್ತು. ಏನ್ ಗೊತ್ತಾ, ಅವ್ರ ಜಾಗ ಐತಿ ಎಲ್ಲಿತ್ತು ಅವ್ರೆಲ್ಲ ತಗೊಂಡಿದ್ರು, ಸುಮ್ಮನೆ ಆಗಿದ್ರು. ಇವಾಗಿದೇನು ಹೊಸ್ದಾಗಿ ಈಗ ಏನ್ ಗೊತ್ತಾ, ಈ ಸತಿಯಿಂದ ಹೊಸ್ದಾಗಿ ಮಾಡಿರೋದು ಅದನ್ನ. ಅವೇನ್ ಗೊತ್ತಾ, ಅವೆಲ್ಲ ಆಯ್ತು. ಇವಾಗ ಏನ್ ಗೊತ್ತಾ, ಈಗ ಮೇಯ್ನು ಜಮೀರ್ ಅಹಮದೇ ಕಾರಣ ಇದಕ್ಕೆಲ್ಲನ. ಮೇಯ್ನ್ ಜಮೀರ್ ಅಹಮದ್ ಏನೇನ್ ಮಾಡಿಸ್ತಾನೋ. ಯಾಕೆ ಅಂತಂದ್ರೆ ಅವ್ರ ಏನ್ ಗೊತ್ತಾ, ಈಗ ಸಂಘ ಏನ್ ಗೊತ್ತಾ, ಇದು ಎಲೆಕ್ಷನ್ ಗೆಲ್ಲಕ್ಕೆ ಕಾಸ್ಬೇಕಿತ್ತು, ಕೊಟ್ಟವ್ರೆ, ಗೆಲ್ಲಿಸ್ಕೊಂಬಂದ್ರು. ಏನ್ ಗೊತ್ತಾ, ಇವಾಗ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಎಷ್ಟು ಸಾವಿರ ಕೋಟಿ ಖರ್ಚಾಗಿರ್ಬೇಕು. ಆ 1000 ಕೋಟಿ ಯಾರಪ್ಪನ ಮನೆ ದುಡ್ಡು? ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ ದುಡ್ಡು. ಏನು ಇವರೆಲ್ಲ ಎಲ್ಗುದ್ದಿ ತಗೊಂಡು ಅಗ್ಯಕ್ಕೆ ಹೋಗಿದ್ರಾ? ಏನು ಆರೆಕೋಲ್ ತಗೊಂಡು ಮೀಟಕ್ ಹೋಗಿದ್ರಾ? ಯಾರ ದುಡ್ಡು ಅದು? ಯಾರನಾಗ್ಲಿ ಯಾವನಾಗ್ಲಿ ಇರ್ಬೋದು. ಏನ್ ಗೊತ್ತಾ, ಏನ್ ಮಾಡಿದಾರೆ, ಈ ಸರ್ಕಾರದ ದುಡ್ಡದ ತಗೊಂಡೋಗಿ ನೀರ್ ಚೆಲ್ದಂಗೆ ಚೆಲ್ಬಿಟ್ರು. ಅದೊಂದು ಎಲೆಕ್ಷನ್ಗೆ, ಚನ್ನಪಟ್ಟಣ ಎಲೆಕ್ಷನ್ಗೆ ನೀರ್ ಚೆಲ್ದಂಗೆ ಚೆಲ್ಬಿಟ್ರು. ಒಬ್ಬೊಬ್ಬರ ಮನೆಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ? ಅದನ್ನ ಯಾರು ಹಿಡಿಯಕ್ಕಾಗಿಲ್ವಲ್ಲ. ಏನ್ ಗೊತ್ತಾ, ಸುಮ್ಮನೆ ಏನ್ ಗೊತ್ತಾ, ಅಲ್ಲಿ ಇಲ್ಲಿ ಇದ್ ಮಾಡಿದ್ರು ಅಷ್ಟೇನೆ. ಏನ್ ಗೊತ್ತಾ, ಇವ್ರ ಸರ್ಕಾರ ಇರೋದ್ರಿಂದನ ಯಾರು ರಾಜರಾಶ್ವಕ್ಕೆ ದುಡ್ಡು ಹಂಚಿದ್ದಾರೆ, ಯಾರೂ ಕೇಳಲಿಲ್ಲ ಅಲ್ವಾ. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇನೆ. ನಮ್ಗೇನ್ ಗೊತ್ತಾ, ಗೌಡ್ರು ಅನ್ನೋದನ್ನೇ ಸಂತತಿನೇ ಹಾಳು ಮಾಡ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು. ಗೌಡ್ರು ಒಕ್ಕಲಿಗರು ಅನ್ನೋದು ಇವರೆಲ್ಲ ಹಾಳು ಮಾಡೋಕ್ಕೋಸ್ಕರನೇ ಬಂದಿರೋದು. ಇವರೆಲ್ಲನ ಒಕ್ಕಲಿಗರು ಇರ್ತಾರ ಇರಲ್ವೋ ಗೊತ್ತಿಲ್ಲ. ಏನ್ ಗೊತ್ತಾ, ಯಾಕೆ ಅಂತಂದ್ರೆ ನಮ್ಗಳಿಗೆ ಅದು ಎಲ್ಲಿ ಬದುಕಬೇಕು ಅನ್ನೋದೇ ಜೀವನ ಕಟ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಹಂಗಾಗಿದೆ ಪರಿಸ್ಥಿತಿ ಅಲ್ವಾ. ಸಿದ್ದರಾಮಯ್ಯ ಏನು ಅಲ್ಲಿ ಇವಾಗ ಪ್ರಿಯಾಂಕಾ ಗಾಂಧಿ ಗೆದ್ದಿದ್ರು ಅಲ್ಲಿ, ಸೊ ಅವ್ರನ್ನ ಮೆಚ್ಚೋಕೋಸ್ಕರ ಇವಾಗ ಈ ಕೆಲಸ ಮಾಡ್ತಿದಾರ ಅಂತ ಅನ್ಸುತ್ತಾ ನಿಮ್ಗೆ? ಯಾರನ್ನ ಮೆಚ್ಚಿ ಏನಾಗ್ಬೇಕಾಗಿದ್ರೆ, ಯಾರ್ದ್ರಿ ದುಡ್ಡು ಅದು? ಕೇರಳದವ್ರಿಗೆ ಕೊಡ್ತಾರದು ಯಾರು ದುಡ್ಡು? ಸರ್ಕಾರದಲ್ಲಿ ದುಡ್ಡು. ಸರ್ಕಾರದಲ್ಲಿ ಏನ್ ಗೊತ್ತಾ, ಬಾಣ್ತಿದ್ದೀರ ಅಷ್ಟೊಂದು ಜನ ಸತ್ರು, ಅವ್ರಿಗಿನ್ನ ಅನುದಾನ ಸಿಕ್ಕಿಲ್ಲ.
ಅವ್ರಿಗಿನ್ನ ಅನುದಾನ ಸಿಕ್ಕಿಲ್ಲ. ಇವ್ರೇನ್ ಗೊತ್ತಾ ಮನೆ ಕಟ್ಸ್ಕೊಡ್ತಾರೆ. ಯಾರು ಇವ್ರ ಅಪ್ಪನ ಮನೆ ದುಡ್ಡು ಯಾವ್ದಾನ ಇವ್ರೇನ್ ಗೊತ್ತಾ ಇದು ಕೆಲಸ ಮಾಡಿ ದುಡ್ಡಿದ್ರೆ ಮಾಡಿ ಕಟ್ಕೊಡ್ಲಿ ಬಿಡ್ರಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೆ, ಎಷ್ಟು ಸಾವಿರಾರು ಜನ ಇದ್ದಾರೆ. ಅವ್ರೆಲ್ಲ ಏನ್ ಗೊತ್ತಾ ಅವ್ರಿಗೆ ನಿರ್ಗತಿಗೆ ಇಲ್ವಾ ಇವಾಗ ಹುಡುಕ್ಬೇಕು. ಇವ್ರೇನ್ ಗೊತ್ತಾ ಇವ್ರಿಗೆ ಯಾವಾಗ ಬೇಕೋ ಅವ್ರಿಗೆ ಏನ್ ಗೊತ್ತಾ ಇವ್ರಿಗೆ ಹೆಂಗ್ ಬೇಕಂಗೆ ಸರ್ಕಾರನ ಬದಲಾವಣೆ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಆ ಹೊಸಕೇಳಿ ಕೆರೆ ಕೊಡಿ ಒಳಗಡೆ ಏನ್ ಗೊತ್ತಾ ಎಷ್ಟು ಜನ ದಿನಕ್ಕೊಬ್ರು ಕಂಪಲ್ಸರಿ ಬೀಳ್ತಾ ಇದಾರೆ. ಆ ಗುಂಡಿ ಮುಚ್ಚಿಲ್ಲ. ಆ ಗುಂಡಿಗಳ ಒಳಗಡೆ ಇವರೆಲ್ಲ ಮನೆಕೊಳ್ಳಿ ಬಿಡಿ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಏನ್ ಗೊತ್ತಾ BBMP ಎಲೆಕ್ಷನ್ ಆಗಿ 4 ವರ್ಷ ಆಯ್ತು. BBMP ಎಲೆಕ್ಷನ್ ಆಗಿ 4 ವರ್ಷ ಆಗಿ ಇವ್ರಿಗೆ ಯೋಗ್ಯತೆ ಇಲ್ವಾ ಎಲೆಕ್ಷನ್ ಮಾಡ್ಬೇಕು ಅಂತನ? ಅಟ್ಲೀಸ್ಟ್ ಅವರಾದ್ರೂ ಇದ್ರೆ ಏನ್ ಗೊತ್ತಾ ಇದು ಕಾರ್ಪೆಂಟರ್ಗಳಾದ್ರೂ ಇದ್ರೆ ಅಲ್ಲೆಲ್ಲಿ ಗುಂಡಿಗಳು ಮುಚ್ಚೋರ್ರಿ. ಈ ಕಾರ್ಪೆಂಟರ್ಗಳು ಇಲ್ದಲೇನೆ ಎಲ್ಲ ಏನ್ ಗೊತ್ತಾ, ಯಾಕಂದ್ರೆ ಗುಂಡಿಗಳೆಲ್ಲ ಎದ್ದೆದ್ ಕಾಣ್ತವೆ. ಏನೋದು ಎಲ್ಲಾನ ಹೋಗಿ ಗುಂಡಿಗಳೇನೆ ಅಲ್ವಾ. ಹಂಗಾಗಿದೆ. ಅವ್ರಿಗೆ ಏನ್ ಗೊತ್ತಾ ಎಷ್ಟೇ ಉಗಿದ್ರು ಮಾನ ಮರ್ಯಾದಿನದಿಲ್ಲ. ಉಗಿಯಕ್ಕಂತೂ ಆಗಲ್ಲ, ನಮ್ ಕೈಲಿ ಆಗಲ್ಲ. ಯಾಕೆ ಅಂತಂದ್ರೆ ನಾವು ಉಗಿಯಕ್ ಆಗಲ್ಲ. ಏನೋ ಅವ್ರೇನ್ ಗೊತ್ತಾ ಉಗಿದ್ರು ಒರ್ಸ್ಕೊಂಡು ಹೋಗ್ತಾರ್ರಿ. ಏನ್ ಗೊತ್ತಾ ಯಾವ ಪಾರ್ಟಿ ಯಾವ ಪಕ್ಷ ಇರ್ಬೋದು, ಲಾಸ್ಟ್ ಅಲ್ಲಿ ಸಾಯಂಕಾಲ ಎಲ್ಲ ಎಣ್ಣೆ ಕುಡ್ಕೊಂಡು ಅವರೆಲ್ಲ ಸರಿ ಹೋಗ್ತಾರೆ. ಪಬ್ಲಿಕ್ ನಾವು ಏನ್ ಗೊತ್ತಾ ನಾವು ನಿಷ್ಠೂರ ಆಗೋದು ಅಷ್ಟೇನೆ ಅಲ್ವಾ. ನಾವು ನಿಷ್ಠೂರ ಆಗ್ತೀವಿ, ಅವರೆಲ್ಲ ಸರಿ ಇರ್ತಾರೆ, ನಾವುಗಳು ಸರಿ ಇಲ್ಲ. ಓಟ್ ಹಾಕ್ತಿವಲ್ಲ, ಓಟ್ ಹಾಕ್ಬೇಕಾರೆ ಯಾರು ಒಳ್ಳೇನು ಅಂತ ಹಾಕ್ತಿವೋ ಅವರೇ ಕೆಟ್ಟವ್ರು ಆಗ್ತಾರೆ. ಅಂತ ಪರಿಸ್ಥಿತಿ ಇದೆ ಇವಾಗ. ಓಟ್ ಮಾಡ್ಬೇಕಾ ಬ್ಯಾಡ್ಬಾ ಅನ್ನೋದೇ ನಮ್ಗೆ ಪರಿಸ್ಥಿತಿ ಇದೆ. ಹಂಗಾಗಿದೆ ಅಷ್ಟೇ, ಇನ್ನೇನಿಲ್ಲ. Wait Plus Karnataka.